ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಇಟ್ಟು ತನಕ ಲೈಟ್ ಹೋಗಿದ್ದು ನಿಮಗೂ ಸೆಕೆ ಆಗತ್ತೈತಿ, ಹಸುನೂ ಆಗೈತಿ, ನನಗೆ ಗೊತ್ತದೆ. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ವಿಶೇಷವಾಗಿ ನನಗೆ ಗೊತ್ತೈತಿ, ನೀವೆಲ್ಲರೂ ನಮ್ಮ ತಂದೆಯವರ ಸ್ಪೀಚ್ ಕೇಳಾಕತ್ತೆ ಬಂದಿದ್ರಿ ಇವತ್ತು. ಆದರೆ ಅನಿವಾರ್ಯ ಕಾರಣದಿಂದ ನಮ್ಮ ಸಂಘದ ಒಂದು ಕಾರ್ಯಕ್ರಮ, ಒಂದು ಮೀಟಿಂಗ್ ಇದ್ದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಮೊದಲೇದಾಗಿ ನಿಮಗೆಲ್ಲರಿಗೂ ಸಮಯ ಕೇಳ್ತಾ, ನನಗನ್ಸೋ ಮಟ್ಟಿಗೆ ಭಾಳ ಒಂದು ಪವಿತ್ರವಾದಂಥ ದಿನ ಇವತ್ತು. ಯಾಕಂದ್ರೆ ನಮ್ಮ ಹಾಲಮತ ಸಮಾಜದ ಒಂದು ಸಂಗೊಳ್ಳಿ ರಾಯಣ್ಣವ್ರ ಒಂದು ಪ್ರಶಸ್ತಿ ನಮ್ಮ ತಂದೆಯವ್ರು ಸಿಕ್ಕತ್ತಂದ್ರೆ, ಯಾಕಂದ್ರೆ ನಿಮಗೆಲ್ಲರೂ ಗೊತ್ತೈತಿ, ನನಗನ್ಸೋ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಕೆ ಎಸ್ ಈಶ್ವರಪ್ಪ ಸಾಹೇಬ್ರು ಆದ್ಮೇಲೆ ಯಾರಾದರೂ ಕೈ ಹಿಡಿಯುವಂಥ ಈ ಸಮಾಜ ಯಾರಾದರೂ ಬೆನ್ನೆಲುಬಾಗಿ ನಿಂತಿದ್ರೆ ನನ್ನ ಅನ್ಸೋ ಮಟ್ಟಿಗೆ ನಮ್ಮ ತಂದೆಯವರು. ಯಾಕಂದ್ರೆ ವಿಧಾನಸೌಧದೊಳಗೂ ನಮ್ಮ ಸಮಾಜದ ಬಗ್ಗೆ ಎಲ್ಲ ಕಡೆನೂ ಮಾತಾಡುವಂಥ ಒಂದು ಈಗಾಗಲೇ ತೋರಿಸ್ಕೊಟ್ಟಾರ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿಯಲ್ಲಿ ಮುಂದಿನ ದಿವಸ ಇರಲಿ ಅಂತ ಕೇಳ್ಕೊಂಡು, ಈಗಾಗಲೇ ಸ್ವಾಮಿಗಳು ಹೇಳಿದ್ರು, ಅವ್ರ ಆಶೀರ್ವಾದ ಯಾರ್ಯಾರಿಗೆ ಕೊಡ್ತಾರೆ ಅವರೆಲ್ಲರೂ ವಿಘ್ನಗಳು ಇದನ್ನ ಆಗ್ತಾವೆ ಅಂತೇಳಿ. ಮುಂದಿನ ದಿವಸದೊಳಗೆ ಏನು ನಮ್ಮ ಎಲ್ಲರ ಆಸೆ ಐತಿ, ಅವ್ರು ಹೇಳೋದಂಗೆ ವಿಘ್ನಗಳು ಎಲ್ಲನೂ ನಿವಾರಕ್ಕಾಗಿ ಒಂದು ದೊಡ್ಡ ಚುಕ್ಕಾಣಿ ಹಿಡಿಲತ್ತೆ. ಈ ಸಂದರ್ಭದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಇವತ್ತಿನ ದಿವಸದಲ್ಲಿ ಏನು ಆಶೀರ್ವಾದ ಮಾಡ್ಯಾರ, ಅದರ ಒಂದು ಇದರಿಂದ ಮುಂದಿನ ದಿವಸ ಒಂದು ಒಳ್ಳೆ ಚುಕ್ಕಾಣಿ ಹಿಡಿಲತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲತ್ತೆ ಕೇಳ್ಕೊಂಡು, ಅದರ ವಿಶೇಷವಾಗಿ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಇಟ್ಟು ತನಕ ಲೈಟ್ ಹೋಗಿದ್ದು ನಿಮಗೂ ಸೆಕೆ ಆಗತ್ತೈತಿ, ಹಸುನೂ ಆಗೈತಿ, ನನಗೆ ಗೊತ್ತದೆ. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ವಿಶೇಷವಾಗಿ ನನಗೆ ಗೊತ್ತೈತಿ, ನೀವೆಲ್ಲರೂ ನಮ್ಮ ತಂದೆಯವರ ಸ್ಪೀಚ್ ಕೇಳಾಕತ್ತೆ ಬಂದಿದ್ರಿ ಇವತ್ತು. ಆದರೆ ಅನಿವಾರ್ಯ ಕಾರಣದಿಂದ ನಮ್ಮ ಸಂಘದ ಒಂದು ಕಾರ್ಯಕ್ರಮ, ಒಂದು ಮೀಟಿಂಗ್ ಇದ್ದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಮೊದಲೇದಾಗಿ ನಿಮಗೆಲ್ಲರಿಗೂ ಸಮಯ ಕೇಳ್ತಾ, ನನಗನ್ಸೋ ಮಟ್ಟಿಗೆ ಭಾಳ ಒಂದು ಪವಿತ್ರವಾದಂಥ ದಿನ ಇವತ್ತು. ಯಾಕಂದ್ರೆ ನಮ್ಮ ಹಾಲಮತ ಸಮಾಜದ ಒಂದು ಸಂಗೊಳ್ಳಿ ರಾಯಣ್ಣವ್ರ ಒಂದು ಪ್ರಶಸ್ತಿ ನಮ್ಮ ತಂದೆಯವ್ರು ಸಿಕ್ಕತ್ತಂದ್ರೆ, ಯಾಕಂದ್ರೆ ನಿಮಗೆಲ್ಲರೂ ಗೊತ್ತೈತಿ, ನನಗನ್ಸೋ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಕೆ ಎಸ್ ಈಶ್ವರಪ್ಪ ಸಾಹೇಬ್ರು ಆದ್ಮೇಲೆ ಯಾರಾದರೂ ಕೈ ಹಿಡಿಯುವಂಥ ಈ ಸಮಾಜ ಯಾರಾದರೂ ಬೆನ್ನೆಲುಬಾಗಿ ನಿಂತಿದ್ರೆ ನನ್ನ ಅನ್ಸೋ ಮಟ್ಟಿಗೆ ನಮ್ಮ ತಂದೆಯವರು. ಯಾಕಂದ್ರೆ ವಿಧಾನಸೌಧದೊಳಗೂ ನಮ್ಮ ಸಮಾಜದ ಬಗ್ಗೆ ಎಲ್ಲ ಕಡೆನೂ ಮಾತಾಡುವಂಥ ಒಂದು ಈಗಾಗಲೇ ತೋರಿಸ್ಕೊಟ್ಟಾರ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿಯಲ್ಲಿ ಮುಂದಿನ ದಿವಸ ಇರಲಿ ಅಂತ ಕೇಳ್ಕೊಂಡು, ಈಗಾಗಲೇ ಸ್ವಾಮಿಗಳು ಹೇಳಿದ್ರು, ಅವ್ರ ಆಶೀರ್ವಾದ ಯಾರ್ಯಾರಿಗೆ ಕೊಡ್ತಾರೆ ಅವರೆಲ್ಲರೂ ವಿಘ್ನಗಳು ಇದನ್ನ ಆಗ್ತಾವೆ ಅಂತೇಳಿ. ಮುಂದಿನ ದಿವಸದೊಳಗೆ ಏನು ನಮ್ಮ ಎಲ್ಲರ ಆಸೆ ಐತಿ, ಅವ್ರು ಹೇಳೋದಂಗೆ ವಿಘ್ನಗಳು ಎಲ್ಲನೂ ನಿವಾರಕ್ಕಾಗಿ ಒಂದು ದೊಡ್ಡ ಚುಕ್ಕಾಣಿ ಹಿಡಿಲತ್ತೆ. ಈ ಸಂದರ್ಭದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಇವತ್ತಿನ ದಿವಸದಲ್ಲಿ ಏನು ಆಶೀರ್ವಾದ ಮಾಡ್ಯಾರ, ಅದರ ಒಂದು ಇದರಿಂದ ಮುಂದಿನ ದಿವಸ ಒಂದು ಒಳ್ಳೆ ಚುಕ್ಕಾಣಿ ಹಿಡಿಲತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲತ್ತೆ ಕೇಳ್ಕೊಂಡು, ಅದರ ವಿಶೇಷವಾಗಿ